ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಮುಖಂಡಗಳ ಮೇಲೆ ಮಾನ್ಯ ನಡ್ಡಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ, ಮಾನ್ಯ ಆದಿತ್ಯನಾಥ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಏನಂತಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಇದನ್ನ ಡೂಪ್ಲಿಕೇಟ್ ಮಾಡೋರು ಹೈದರಾಬಾದ್ನಲ್ಲಿ ಇದ್ದಾರೆ. ಅವರ ಜೊತೆಯಲ್ಲಿ ಕೆಲವರು ಬಿಜೆಪಿಯ ಸಂಪರ್ಕದಲ್ಲಿರ್ತಕ್ಕಂಥವರು ಅವರ ಹೆಸರುಗಳನ್ನ ಹೇಳಿದ್ದಾರೆ. ಅವರೇ ಮಹಾವೀರ ಮಹೇಂದ್ರ ಜೈನ್ ಅಂತಕ್ಕಂಥವ್ರು. ಅವರು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕಿ ಶೂಲಕ್ಕೇರಿಸಿ, ನಮಗೇನು ಹಿಡಿದಿದೆ? ನಮ್ಮ ಪಕ್ಷದಲ್ಲಿರೋರು ಮಾಡಿದ್ರೆ ನಾವು ಅದನ್ನೇ ಹೇಳ್ತೀವಿ. ಆದರೆ ಮೈಸೂರು ಸ್ಯಾಂಡಲ್ ಸೋಪನ್ನ ಡೂಪ್ಲಿಕೇಟ್ ಮಾಡುವಂತವರಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಮ ಪಕ್ಷಕ್ಕೆ ಏನು ಅದರ ಸಂಬಂಧ? ಉತ್ತರ ಯಾರನ್ನ ಕೇಳ್ತಾರೆ? ನಡ್ಡಾ ಅವ್ರನ್ನ ಕೇಳ್ತಾರೆ. ಯಾರು ಯಾವ ಮಟ್ಟಕ್ಕಿರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ನಾನು ಕೂಡ ದೊಡ್ಡ ಪ್ರಧಾನಮಂತ್ರಿಗಳ ಇದಕ್ಕೆ ಉತ್ತರ ಕೊಡಿ ಅಂತಂತಂದ್ರೆ ಎಲ್ಲೋ ಕುಳಿತು ನರಿ ಕೂಗು ಗಿರಿಗೆ ಮುಟ್ಟೋದಿಲ್ಲ ಯಾವತ್ತೂ. ನರಿ ಕೆಲಸ ನರಿನೇ ಮಾಡಬೇಕು, ಗಿರಿ ಕೆಲಸ ಗಿರಿನೇ ಇರಬೇಕು. ಇದನ್ನ ಇವ್ರಿಗೆ ಅರ್ಥ ಆಗಿಲ್ಲ. ಇತ್ತೀಚೆಗೆ ಅವರು ಮತಿಭ್ರಮಣೆ ಆದ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ಮೆಂಟ್ಗಳನ್ನು ಮಾಡ್ತಿದ್ದಾರೆ. ನಾವು ಬಹಳ ಗಮನಿಸ್ತಾ ಇದ್ದೀರಿ. ಇನ್ನು ಪಡ್ಡೆ ಹುಡುಗ ಇರಲಿ ಅಂತೇಳಿ ನಾವು ಕೂಡ ಹೆಚ್ಚಿಗೆ ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ನಾನು ರಾಜಕೀಯಕ್ಕೆ ಬಂದಾಗ ಅವ್ರು ಆವಾಗ ತಾನೇ ಹುಟ್ಟಿದ್ದು. ಅವರೇನು ಹುಟ್ಟಿರ್ಲಿಲ್ಲವೇನೋ. 78, 79 ನಾನು ಬಂದಿದ್ದು. ಬಹುಶಃ ಅವರು 78, 79 ಹುಟ್ಟಿರ್ಬೇಕು ಅವರು. ನಾನು 77, 78ಗೆ ರಾಜಕಾರಣಕ್ಕೆ ಬಂದಿದ್ದೆ. ನಾನು ಆಗ್ಲೇ ನಾವು ನೋಡಿದ್ದೀವಿ, ಇತಿಹಾಸಗಳು ಗೊತ್ತಿದೆ, ಎಷ್ಟೋ ಜನರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಆದ್ರೆ ಅವ್ರು ಹೇಳ್ತಾರೆ ಮಹಾವೀರ ಮಹೇಂದ್ರ ಜೈನ್ ಅನ್ನೋರು. ಆದ್ರೆ FIR ಆಗಿರೋದು ಮಹಾವೀರ ಬಾಬುಲಾಲ್ ಜೈನ್ ಮೇಲೆ. ಇವ್ರು ಹೇಳ್ತಿರೋದು ಮಹಾವೀರ ಮಹೇಂದ್ರ ಜೈನು ಆವತ್ತಿನ ದಿವಸ ಅಲ್ಲಿ ಬಂದಿದ್ರಂತೆ. FIR ಅಲ್ಲಿ ಇರೋರೇ ಬೇರೆ, ಆ ಫೋಟೋದಲ್ಲಿ ಇರೋರೇ ಬೇರೆ. ಅವನೇನ್ ಮಾಡಬೇಕಾಗಿದೆ, ಲೋಕಲ್ ಅಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡಲಿಕ್ಕೆ ಎಲ್ಲಿಗೆ, ಚಿತ್ತಾಪುರ ಎಲ್ಲಿ, ಉತ್ತರ ಪ್ರದೇಶ ಎಲ್ಲಿ, ಡೆಲ್ಲಿಯಲ್ಲಿ ಯಾರನ್ನು ಕೇಳ್ತಿದ್ದಾರೆ? ಮತಿಭ್ರಮಣೆ ಅಲ್ವಾ ಇವರಿಗೆ? ಅವರು ಕೂಡ ಮನೆಯಲ್ಲಿ ರಾಮ ಭಜನೆ ಮಾಡ್ತಾರೆ, ಅಲ್ಲಿ ಗೊತ್ತಿದೆ. ಹೊರಗಡೆ ಫೋಟೋಗಳು ಬಂದಾಗ ಮಾತ್ರ ಬುದ್ಧನ ತತ್ವ ಹೇಳ್ತಾರೆ, ಅಂಬೇಡ್ಕರ್ ತತ್ವ ಹೇಳ್ತಾರೆ. ರಾಮ ಭಜನೆ ಮಾಡ್ತೀರಿ, ಒಪ್ಕೊಳ್ಳಿ. ರಾಮನ್ ಯಾಕೆ ನಿಂದಿಸ್ತೀರಿ ಹೊರಗಡೆ ನೀವು? ಈ ದೇಶದ ಅಸ್ಮಿತೆ ಅಪ್ಪ ಅದು. ಈ ದೇಶ ಜನ ಏನು ಇವತ್ತು ಯಾವುದೇ ರಾಜಕೀಯ ಪಕ್ಷಗಳಿಗೂ ಅವರು ವೋಟ್ ಹಾಕಿ ಜನ ಒಂದು ಸಾರಿ ತೀರ್ಮಾನ ಕೊಟ್ಟ ಮೇಲೆ ಅದನ್ನು ಒಪ್ಪೋದಾದ್ರೆ, ಇಡೀ ದೇಶ ರಾಮನನ್ನ ಪರವಾಗಿದ್ದಾಗ ನೀವೆಂಗೆ ವಿರೋಧ ಮಾಡ್ತೀರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.